ನಮಸ್ತೆ ವೀಕ್ಷಕರೇ, ಮ್ಯಾಜಿಕ್ ಬೌಲ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ರೆಸಿಪಿ ತುಂಬ ಮೃದುವಾದ ಮತ್ತು ಸಾಫ್ಟ್ ಆದಂತಹ ಬಾಳೆಹಣ್ಣಿನ ಚಪಾತಿ ಅಥವಾ ಬನಾನಾ ಚಪಾತಿ ಅಂತ ಕರಿತೀವಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಈ ರೀತಿ ಬಾಳೆಹಣ್ಣಿನ ಚಪಾತಿಯನ್ನು ಒಂದ್ಸರಿ ಮಾಡಿಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತು ಕೇಳಿ ಕೇಳಿ ಮಾಡಿಸ್ಕೊಳ್ಳೋದಂತೂ ಗ್ಯಾರಂಟಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 3 ಪಚ್ಚ ಬಾಳೆ ತಗೊಂಡ್ಕೊಂಡಿದ್ದೀನಿ. ನೀವು ಯಾವ ಬಾಳೆನಾರು ತಗೋಬೋದು, ಏಲಕ್ಕಿನಾರು ತಗೊಳ್ಳಿ, ಪಚ್ಚ ಬಾಳೆನಾರು ತಗೊಳ್ಳಿ, ಯಾವ ಬಾಳೆನಾರು ತಗೊಳ್ಳಿ. ನಾನಿಲ್ಲಿ 3 ಬಾಳೆಹಣ್ಣು ತೆಗೆದುಕೊಂಡು ಅದನ್ನು ನಾನು ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶರಿಂದಾದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿಯಿಂದ ಆದರೂ ಮೆತ್ತಗೆ ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ಮೆತ್ತಗೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಒಂದು 3 ಸ್ಪೂನ್ನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೊಸರು ಸೇರಿಸ್ಕೊಂಡ ನಂತರ ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಹಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಮಾತ್ರ ಕಲಿಸ್ಕೋಬೇಕು. ಹಿಟ್ಟಿಲ್ಲಿ ನಾನು ನೀರು ಸೇರಿಸ್ಕೊಳ್ತಾ ಇಲ್ಲ, ಬರೀ ಬಾಳೆಹಣ್ಣು ಮತ್ತು ಮೊಸರಿಂದ ಮಾತ್ರ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ. ನಾನಿಲ್ಲಿ ಕ್ಲಿಪ್ ಮಿಸ್ ಆಗಿದೆ. ನಾನಿಲ್ಲಿ ಹಿಟ್ಟಿಗೆ ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕಲಸೋದು ಮಿಕ್ಸ್ ಮಾಡ್ಕೊಂಡು ರೆಡಿಯಾದ ನಂತರ ಇದಕ್ಕೆ ನಾವು ಮುಚ್ಚಳವನ್ನು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ರೆಸ್ಟಲ್ಲಿ ಇಡಬೇಕು. ಅರ್ಧ ಗಂಟೆಯ ನಂತರ ನಾನು ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ಚಪಾತಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋನಾರ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿ. ಚಪಾತಿ ಲಟ್ಟಿಸುವುದು ಪೂರ್ತಿ ಆದ ನಂತರ ನಾನು ಗ್ಯಾಸ್ ಸ್ಟವ್ ಮೇಲೆ ಚಪಾತಿ ಹಂಚನ್ನು ಇಟ್ಟು ಚಪಾತಿ ಹಂಚು ಕಾದಾದ ನಂತರ ಅದಕ್ಕೆ ಚಪಾತಿಯನ್ನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಂಚಿನ ಮೇಲೆ ಚಪಾತಿ ಹಾಕಿದ ನಂತರ ಈ ರೀತಿ ಉಬ್ಬಿದ ನಂತರ ನಾವು ಟರ್ನ್ ಮಾಡ್ಕೊಳ್ಳಿ, ಹಾಗಾದರೆ ತುಂಬ ಸ್ಮೂತಾಗಿ ಬರುತ್ತೆ. ಮತ್ತು ಸುಚ್ಚಕದಿಂದ ಆಗಾಗ ಈ ಥರ ಪ್ರೆಸ್ ಮಾಡ್ಕೊಳ್ತಾ ನೀವು ಬೇಯಿಸ್ಕೊಳ್ಳಿ. ಚಪಾತಿ ಇನ್ನೂ ಸ್ವಲ್ಪ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಈಗ ಚಪಾತಿ ರೆಡಿಯಾಗಿದೆ, ನಾನು ತೆಗೆದಿಡ್ತಾ ಇದ್ದೀನಿ ನೋಡಿ. ಎಲ್ಲ ಚಪಾತಿ ರೆಡಿ ಆದಮೇಲೆ ನಾನು ತೆಗೆದಿಟ್ಟಿದ್ದೀನಿ ನೋಡಿ. ಇಲ್ಲಿ ನೀವು ಈ ಚಪಾತಿಯನ್ನು ಪಲ್ಯ ಜೊತೆಗಾದಿ ಅಥವಾ ಮಾವಿನ ಸ್ವೀಕರಣೆ ಅಥವಾ ಬಾಳೆಹಣ್ಣಿನ ಸ್ವೀಕರಣೆ, ಬೆಲ್ಲದ ಪುಡಿ ಅಥವಾ ತುಪ್ಪ ಜೊತೆಗೆ ಆದರೂ ನೀವು ಸರ್ವ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರ್ತದೆ, ಸ್ಮೂತಾಗಿರುತ್ತೆ. ನಾನು ನನ್ನ ಮಗ ಇಲ್ಲೇ ಟೇಸ್ಟ್ ನೋಡ್ತಾ ಇದ್ದೆ, ತುಂಬ ಟೇಸ್ಟಿಯಾಗಿದೆ. ನೀವು ರೀತಿ ಚಪಾತಿಯನ್ನು ಟ್ರೈ ಮಾಡಿ, ಯಾವ ರೀತಿ ಬಂದರೆ ಕಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.